ಹಾಯ್! ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್‌ಗೆ ನಿಮಗೆ ಸ್ವಾಗತ. ಆಗಸ್ಟ್ 27ರ ಮಾರ್ಕೆಟ್ ಅಪ್ಡೇಟ್‌ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್‌ನ ವೀಕ್‌ನೆಸ್ ಇವತ್ತು ಕೂಡ ಕಂಟಿನ್ಯೂ ಆಯ್ತು. ನಿಫ್ಟಿ 117 ಪಾಯಿಂಟ್‌ಗಳಷ್ಟು ಇವತ್ತು ಕರೆಕ್ಟ್ ಆಗಿದೆ. 24,090ರ ಲೆವೆಲಲ್ಲಿ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತದೆ. 0.5% ಕರೆಕ್ಷನ್ ಇವತ್ತು ಕೂಡ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಸೊ ಈಗ 24,000 ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಸೆನ್ಸೆಕ್ಸ್‌ನಲ್ಲಿ ಕೂಡ 0.7% ಅರೌಂಡ್ ಅಲ್ಲಿ ಇವತ್ತು ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ ನೆಗೆಟಿವ್ ಆಗಿತ್ತು. 0.5% ಕರೆಕ್ಷನ್ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನೋಡೋದಕ್ಕೆ ಸಿಕ್ತು. ನಿಫ್ಟಿ ಐಟಿ ಇಂಡೆಕ್ಸ್ ನಲ್ಲಿ ಕೂಡ ವೀಕ್ನೆಸ್ ಪರ್ಸಿಸ್ಟ್ ಆಗ್ತದೆ. 0.3% ನಷ್ಟು ಡೌನ್ ಸೈಡ್ ನೊಂದಿಗೆ ನಿಫ್ಟಿ ಐಟಿ ಇಂಡೆಕ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಿಫ್ಟಿ ಆಟೋ ಇಂಡೆಕ್ಸ್ ನಲ್ಲಿ ಕೂಡ 0.4% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಸೊ ಬೆಳಿಗ್ಗೆ ನಿಫ್ಟಿ ಸ್ಟ್ರಾಂಗ್ ಆಗಿ ಓಪನ್ ಆಯಿತು. 24,250 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಬಟ್ ಆ ಒಂದು ಲೆವೆಲ್ ನಿಂದ ಮತ್ತೆ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಅದಾನಿ ಎಂಟರ್ಪ್ರೈಸಸ್ ಇವತ್ತು ಟಾಪ್ ಗೇನರ್ ಆಗಿತ್ತು. 2% ಜಂಪ್ ಅದಾನಿ ಎಂಟರ್ಪ್ರೈಸಸ್ ನಲ್ಲಿ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಮೋತಿಲಾಲ್ ಓಸ್ವಾಲ್ ನ ಕಡೆಯಿಂದ ಬಂದಂತ ಒಂದು ಕವರೇಜ್ ಆಗಿರುತ್ತೆ. ಮೋತಿಲಾಲ್ ಓಸ್ವಾಲ್ ಬೈ ರೆಕಮೆಂಡೇಶನ್ ನ ಕೊಟ್ಟು 3,880ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. 23% ಅಪ್ಸೈಡ್ ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು ಮೋತಿಲಾಲ್ ಓಸ್ವಾಲ್ ನ ವ್ಯೂ ಆಗಿರುತ್ತೆ. ಇದಕ್ಕೆ ರೀಸನ್ ಅದಾನಿ ಎಂಟರ್ಪ್ರೈಸಸ್ ನ ಡೈವರ್ಸಿಫಿಕೇಶನ್ ಆಗಿರುತ್ತೆ. ಹಾಗೆ ಮುಂದಿನ ಒಂದು ಫಿನಾನ್ಷಿಯಲ್ ಇಯರ್ ನಲ್ಲಿ ಕೆಪೆಕ್ಸ್ ಏನ್ ಅನೌನ್ಸ್ ಆಗುತ್ತೆ ಅದರಲ್ಲಿ ಕೂಡ ಸಾಕಷ್ಟು ಪ್ರಾಜೆಕ್ಟ್ಸ್ ಗಳನ್ನ ಅದಾನಿ ಎಂಟರ್ಪ್ರೈಸಸ್ ಪಡ್ಕೋಬಹುದು ಅನ್ನುವಂತ ಒಂದು ವ್ಯೂ ಅನ್ನ ಮೋತಿಲಾಲ್ ಓಸ್ವಾಲ್ ಹೊಂದಿದ್ದಾರೆ. ಸೊ ಬೆಂಗಳೂರಿನಲ್ಲಿ ನಡೆಯುವಂತ ಟನಲ್ ಪ್ರಾಜೆಕ್ಟ್ ಕೂಡ ಅದಾನಿ ಎಂಟರ್ಪ್ರೈಸಸ್ ಗೆ ಸಿಗುವಂತ ಚಾನ್ಸಸ್ ಇದೆ. ಅವರು ಲೋಯೆಸ್ಟ್ ಬಿಡ್ಡರ್ ಕೂಡ ಆಗಿದ್ದಾರೆ. ಈ ರೀತಿಯಲ್ಲಿ ಸಾಕಷ್ಟು ಪ್ರಾಜೆಕ್ಟ್ಸ್ ಗಳನ್ನ ಕಂಪನಿ ಮಾಡ್ತಿದ್ದಾರೆ. ಅದರ ಅಡ್ವಾಂಟೇಜ್ ಸಿಕ್ಕು ಒಳ್ಳೆ ಒಂದು ರೆವಿನ್ಯೂಸ್ ಪ್ರಾಫಿಟ್ಸ್ ಕಾಣಿಸುತ್ತೆ ಅನ್ನೋದು ಮೋತಿಲಾಲ್ ಓಸ್ವಾಲ್ ನ ವ್ಯೂ ಆಗಿರುತ್ತೆ. ಅದೇ ರೀಸನ್ ಇಂದ ಸ್ಟಾಕ್ ಇವತ್ತು ಸ್ಟ್ರಾಂಗ್ ಆಗಿ ಕೂಡ ಪರ್ಫಾರ್ಮ್ ಮಾಡಿದೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ 1.8% ಅರೌಂಡ್ ಅಲ್ಲಿ ಗೇನ್ ಆಯಿತು. ಅದಾನಿ ಪೋರ್ಟ್ಸ್ ನಲ್ಲಿ ಕೂಡ 1.3% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಸಿಪ್ಲಾ ಕೂಡ 1%ಗೂ ಹೆಚ್ಚಾಗಿ ಗೇನ್ ಆಯಿತು. ಬಿಎಲ್ ನಲ್ಲಿ ಕೂಡ 1% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇಂಡಾಲ್ಕೋ ಟಾಪ್ ಲೂಸರ್ ಆಗಿತ್ತು. 2.5%ಗೂ ಹೆಚ್ಚಾಗಿ ಕರೆಕ್ಷನ್ ಕಾಣಿಸ್ತು. HDFC ಬ್ಯಾಂಕ್ ಅಲ್ಲಿ 2.5% ಅರೌಂಡ್ ಅಲ್ಲಿ ಕರೆಕ್ಷನ್ ಕಾಣಿಸಿದೆ. ಇದಕ್ಕೆ ರೀಸನ್ ಯುಎಸ್ ನಲ್ಲಿ ಒಂದು ಲಾ ಸೂಟ್ ಫೈಲ್ ಆಗಿದೆ. HDFC ಬ್ಯಾಂಕ್ ಅಮೆರಿಕನ್ ಡೆಪಾಸಿಟರಿ ಶೇರ್ಸ್ ಗಳನ್ನೇನು ಯುಎಸ್ ನಲ್ಲಿ ಇಶ್ಯೂ ಮಾಡಿದ್ರು ಅದರ ರಿಲೇಟೆಡ್ ಕೆಲವೊಂದಿಷ್ಟು ಕನ್ಸರ್ನ್ಸ್ ಕಾಣಿಸಿದೆ. ಆದ್ರಿಂದಾನೇ ಒಂದು ಲಾ ಸೂಟ್ ಫೈಲ್ ಆಗಿದೆ. ಸೊ ಯುಎಸ್ ಕೋರ್ಟ್ ನಲ್ಲಿ ಅದರ ಅಗೇನ್ಸ್ಟ್ ಆಗಿ ಅವರು ಫೈಟ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಯಾವ ರೀತಿಯ ಒಂದು ಡಿಸಿಷನ್ಸ್ ಬರುತ್ತೆ ಅದು HDFC ಬ್ಯಾಂಕ್ ನ ಮೊಮೆಂಟಮ್ ಅನ್ನು ಡಿಸೈಡ್ ಮಾಡುತ್ತೆ. ಸೊ ರೀಸೆಂಟ್ ಟೈಮ್‌ನಲ್ಲಿ ಸಾಕಷ್ಟು ಪ್ರೆಷರ್ HDFC ಬ್ಯಾಂಕಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸಾಕಷ್ಟು ಮ್ಯೂಚುವಲ್ ಫಂಡ್ ಹೌಸ್‌ಗಳು HDFC ಬ್ಯಾಂಕಲ್ಲಿ ಹೆಚ್ಚಿನ ಒಂದು ಸ್ಟೇಕ್ ಅನ್ನು ಓನ್ ಮಾಡ್ತಾರೆ. ಎಫ್ಐಐಸ್ ರೀಸೆಂಟ್ ಟೈಮಲ್ಲಿ ಸಾಕಷ್ಟು ಹೋಲ್ಡಿಂಗ್ ಅನ್ನ ಕಡಿಮೆ ಮಾಡ್ತಾ ಬರ್ತಿದ್ದಾರೆ. ಹಾಗೆ ಸಾಕಷ್ಟು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್‌ಗಳು HDFC ಬ್ಯಾಂಕ್ ಒಂದು ಸೇಫ್ ಆಪ್ಷನ್ ಅಂತ ಲಾಂಗ್ ಟರ್ಮ್‌ಗೆ ಈ ಒಂದು ಸ್ಟಾಕ್ ಅನ್ನ ಕನ್ಸಿಡರ್ ಮಾಡಿರ್ತಾರೆ. ಸಾಕಷ್ಟು ಜನರ ಪೋರ್ಟ್‌ಫೋಲಿಯೋನಲ್ಲಿ HDFC ಬ್ಯಾಂಕ್ ಇರುತ್ತೆ. ಸೊ ಈ ರೀತಿಯ ಕನ್ಸರ್ನ್ಸ್ ಬಂದಾಗ ಕನ್ಫ್ಯೂಷನ್ಸ್ ಕೂಡ ಕ್ರಿಯೇಟ್ ಆಗುತ್ತೆ. ಈ ಒಂದು ಸ್ಟಾಕ್ ಅನ್ನ ಲಾಂಗ್ ಟರ್ಮ್‌ಗೆ ಕಂಟಿನ್ಯೂ ಮಾಡ್ಬೋದಾ? ಅಥವಾ ಏನಾದ್ರೂ ಪ್ರೆಷರ್ ಕಾಣಿಸುತ್ತಾ ಅಂತ. ಸದ್ಯಕ್ಕೆ ಯಾವುದೇ ರೀತಿಯ ಒಂದು ಕ್ಲಾರಿಫಿಕೇಶನ್ ಸಿಗ್ತಿಲ್ಲ. ಬ್ಯಾಂಕ್ ಕೂಡ ಎಲ್ಲವನ್ನ ಓಪನ್ ಆಗಿ ಹೇಳ್ತಿಲ್ಲ. ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಸಾಕಷ್ಟು ಪ್ರಾಬ್ಲಮ್ಸ್ ಮ್ಯಾನೇಜ್ಮೆಂಟ್ ನಲ್ಲಿ ಹಾಗೆ ಎಕ್ಸ್ಟರ್ನಲಿ ಕೂಡ ನಮಗೆ ನೋಡೋದಕ್ಕೆ ಸಿಗ್ತದೆ. ನೋಡ್ಬೇಕಾಗುತ್ತೆ ಈ ಒಂದು ಕೇಸ್ ಯಾವ ಡೈವರ್ಷನ್ ಅನ್ನ ತಗೊಳುತ್ತೆ ಅಂತ. ಅದಾದ್ಮೇಲೆ ಸ್ವಲ್ಪ ಮಟ್ಟಿಗೆ ನಮಗೆ ಕ್ಲಾರಿಫಿಕೇಶನ್ಸ್ ಸಿಗ್ಬೋದು. ಹಾಗೆ ಎಂ&ಎಂ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ 2% ಅರೌಂಡ್ ಅಲ್ಲಿ ಇವತ್ತು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಶ್ರೀರಾಮ್ ಫೈನಾನ್ಸ್ ಕೂಡ 1.5% ನಷ್ಟು ಡ್ರಾಪ್ ಆಯಿತು. HCL ಟೆಕ್ ಅಲ್ಲಿ ಕೂಡ 1.3% ನ ಡೌನ್ ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಹ್ಯಾಪಿಯೆಸ್ಟ್ ಮೈಂಡ್ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 6.5% ಅರೌಂಡ್ ಅಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಐಟಿಸಿ ಇನ್ಫೋಟೆಕ್ ಹ್ಯಾಪಿಯೆಸ್ಟ್ ಮೈಂಡ್ ನಲ್ಲಿ ಪ್ರಮೋಟರ್ ಸ್ಟೇಕ್ ಅನ್ನ ಪರ್ಚೇಸ್ ಮಾಡ್ತಾರೆ ಅನ್ನುವಂತ ಒಂದು ನ್ಯೂಸ್ ಇದೆ. ಸೊ ಈಗ ಹ್ಯಾಪಿಯೆಸ್ಟ್ ಮೈಂಡ್ ನ ಪ್ರಮೋಟರ್ಸ್ ಗಳ ಬಳಿಯಲ್ಲಿ 44% ನಷ್ಟು ಸ್ಟೇಕ್ ಇದೆ. ಅದರಲ್ಲಿ 22% ಸ್ಟೇಕ್ ಅನ್ನ ಡೈರೆಕ್ಟ್ ಆಗಿ ಐಟಿಸಿ ಕ್ಯಾಶ್ ಡೀಲ್ ನಲ್ಲಿ ಪರ್ಚೇಸ್ ಮಾಡ್ತಾರೆ. ಮಿಕ್ಕಿರುವಂತ 22% ಗೆ ಐಟಿಸಿ ಇನ್ಫೋಟೆಕ್ ನ ಶೇರ್ಸ್ ಗಳನ್ನ ಇಶ್ಯೂ ಮಾಡಿ ಮಿಕ್ಕಿರುವಂತ ಶೇರ್ಸ್ ಗಳನ್ನ ಅಕ್ವೈರ್ ಮಾಡ್ಕೋತಾರೆ. ಅದಾದ್ಮೇಲೆ ಓಪನ್ ಆಫರ್ ನ ಮೂಲಕ ಮಿಕ್ಕಿರುವಂತ ಶೇರ್ಸ್ ಗಳನ್ನ ಅಕ್ವೈರ್ ಮಾಡುವಂತ ಪ್ಲಾನ್ ಇದೆ. ಸೊ ಈ ರೀತಿಯಲ್ಲಿ ಆದಾಗ ಹ್ಯಾಪಿಯೆಸ್ಟ್ ಮೈಂಡ್ ನ ಪ್ರಮೋಟರ್ ಐಟಿಸಿ ಇನ್ಫೋಟೆಕ್ ಆಗುತ್ತೆ. ಐಟಿಸಿ ಇನ್ಫೋಟೆಕ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿಲ್ಲ. ಇದು ಐಟಿಸಿಯ ಸಬ್ಸಿಡರಿ ಕಂಪನಿ ಆಗಿದೆ. ಸೊ ಮೇ ಬಿ ಫ್ಯೂಚರ್ ನಲ್ಲಿ ಐಟಿಸಿ ಇನ್ಫೋಟೆಕ್ ಸಪರೇಟ್ ಆಗಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗ್ಬೋದು. ಸೊ ಹ್ಯಾಪಿಯೆಸ್ಟ್ ಮೈಂಡ್ ಅನ್ನ ಅಕ್ವೈರ್ ಮಾಡ್ಕೊಂಡ್ಮೇಲೆ ಬಿಸ್ನೆಸ್ ಇನ್ನಷ್ಟು ಸ್ಟ್ರೆಂಥನ್ ಆಗುತ್ತೆ. ಬಟ್ ಇದು ಹ್ಯಾಪಿಯೆಸ್ಟ್ ಮೈಂಡ್ ನಲ್ಲಿ ನೆಗೆಟಿವಿಟಿಗೆ ಕಾರಣ ಆಯ್ತು. ಸ್ಟಾಕ್ ನಲ್ಲಿ ವೀಕ್ನೆಸ್ ಕಾಣಿಸಿದೆ. ಸೊ ಐಟಿಸಿ ಇನ್ಫೋಟೆಕ್ ಪ್ರಮೋಟರ್ ಆದ್ಮೇಲೆ ಕೂಡ ಹ್ಯಾಪಿಯೆಸ್ಟ್ ಮೈಂಡ್ ನಾರ್ಮಲ್ ಆಗಿ ಮಾರ್ಕೆಟ್ ನಲ್ಲಿ ಟ್ರೇಡ್ ಆಗ್ಬೋದು. ಬಟ್ ಕನ್ಸರ್ನಿಂಗ್ ವಿಷಯ ಅಂದ್ರೆ 390ರಿಂದ 400 ಪ್ರೈಸ್ ನಲ್ಲಿ ಶೇರ್ಸ್ ಅಕ್ವೈರ್ ಆಗ್ತದೆ. ಸೊ ಆಲ್ರೆಡಿ ಹ್ಯಾಪಿಯೆಸ್ಟ್ ಮೈಂಡ್ 450ರ ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಆ ಲೆವೆಲ್ ನಿಂದ ಕರೆಕ್ಷನ್ ಕಾಣಿಸಿದೆ. ಸೊ ಬೈಯಿಂಗ್ ಪ್ರೈಸ್ ಏನಿದೆ ಅದೇ ಲೆವೆಲ್ ನಲ್ಲಿ ಬಂದು ಟ್ರೇಡ್ ಆಗುವಂತ ಚಾನ್ಸಸ್ ಇರುತ್ತೆ. ಅಂಡ್ ಮೇ ಬಿ ಐಟಿಸಿ ಇನ್ಫೋಟೆಕ್ ಸಪರೇಟ್ ಆಗಿ ಲಿಸ್ಟ್ ಆದ್ರೆ ಆಗ ಹ್ಯಾಪಿಯೆಸ್ಟ್ ಮೈಂಡ್ ಡಿಸಾಲ್ವ್ ಆಗಿ ಯಾರೆಲ್ಲ ಹ್ಯಾಪಿಯೆಸ್ಟ್ ಮೈಂಡ್ ನ ಶೇರ್ಸ್ ಗಳನ್ನ ಓನ್ ಮಾಡ್ತಿರ್ತಾರೆ ಅವ್ರಿಗೆ ಐಟಿಸಿ ಇನ್ಫೋಟೆಕ್ ನ ಶೇರ್ಸ್ ಗಳು ಕ್ರೆಡಿಟ್ ಆಗ್ಬೋದು.
ಟಾಟಾ ಪವರ್ ಸ್ಟಾಕ್ ಪ್ರೈಸ್ ನಲ್ಲಿ 3.5% ಡೌನ್ ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಸಿಂಗಾಪುರ್ನ ಒಂದು ಇಂಟರ್ನಲ್ ಕಮರ್ಷಿಯಲ್ ಕೋರ್ಟ್ ನಲ್ಲಿ ಕಂಪನಿಗೆ ಹಿನ್ನಡೆ ಆಗಿದೆ. 2016-17 ಒಂದು ಕೇಸ್ ನಡೆದಿತ್ತು. $490 ಮಿಲಿಯನ್ ನ ಚಾರ್ಜ್ ಟಾಟಾ ಪವರ್ ನ ಮೇಲೆ ಇತ್ತು. ಕ್ಲಾರೋಸ್ ಕ್ಯಾಪಿಟಲ್ ಅನ್ನುವಂಥ ಕಂಪನಿ ಈ ಒಂದು ಕೇಸನ್ನ ಫೈಲ್ ಮಾಡಿದ್ರು. ರಷ್ಯಾನಲ್ಲಿ ಕೋಲ್ ಪರ್ಚೇಸ್ ಮಾಡುವಂತ ರಿಲೇಟೆಡ್ ಕೆಲವೊಂದಿಷ್ಟು ಕನ್ಸರ್ನ್ಸ್ ಕ್ರಿಯೇಟ್ ಆಗಿತ್ತು. ಟಾಟಾ ಪವರ್ ಆಗ ಥರ್ಮಲ್ ಪವರ್ ಪ್ರಾಜೆಕ್ಟ್ಸ್ ಗಳನ್ನ ಹೆಚ್ಚಾಗಿ ಮಾಡ್ತಿದ್ರು. ಆದ್ರಿಂದ ಅವ್ರಿಗೆ ಕೋಲ್ ನ ನೆಸೆಸಿಟಿ ಇತ್ತು. ಅದರ ರಿಲೇಟೆಡ್ ಯಾವುದೋ ಒಂದು ಕೇಸ್ ಈಗ ಮುನ್ನಡೆಗೆ ಬಂದಿದೆ. ಹಾಗೆ $490 ಮಿಲಿಯನ್ ನಷ್ಟು ಅಮೌಂಟ್ ಅನ್ನ ಟಾಟಾ ಪವರ್ ಈಗ ಪೇ ಮಾಡಬೇಕಾಗಿ ಬರ್ಬೋದು. ಇದು ಕಂಪನಿಯ ಬ್ಯಾಲೆನ್ಸ್ ಶೀಟ್ ನ ಮೇಲೆ ಸಾಕಷ್ಟು ಪ್ರೆಷರ್ ಹಾಕುವಂತ ಚಾನ್ಸಸ್ ಇದೆ. ಆ ರೀಸನ್ ನಿಂದ ಟಾಟಾ ಪವರ್ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸಿಜಿ ಪವರ್, ಜಿ ವರ್ನೋವಾ, ಇಟಾಚಿ ಎನರ್ಜಿ, ಪವರ್ ಇಕ್ವಿಪ್ಮೆಂಟ್ ರಿಲೇಟೆಡ್ ಕಂಪನಿಗಳ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಸಿಜಿ ಪವರ್ 3% ಹೆಚ್ಚಾಗಿ ಗೇನ್ ಆಯಿತು. ಇದಕ್ಕೆ 2 ರೀಸನ್ಸ್ ಇದೆ. ಮೊದಲನೇದಾಗಿ ಯುಎಸ್ ಚೈನೀಸ್ ಪವರ್ ಇಕ್ವಿಪ್ಮೆಂಟ್ ಗಳನ್ನ ಬ್ಯಾನ್ ಮಾಡಿದ್ದಾರೆ ಅನ್ನುವಂಥ ಒಂದು ನ್ಯೂಸ್ ಆಗಿರುತ್ತೆ. ಚೈನೀಸ್ ಪವರ್ ಇಕ್ವಿಪ್ಮೆಂಟ್ ಗಳು ಬ್ಯಾನ್ ಆದ್ರೆ ಭಾರತದ ಪವರ್ ಇಕ್ವಿಪ್ಮೆಂಟ್ ಕಂಪನಿಗಳಿಗೆ ಅದರ ಅಡ್ವಾಂಟೇಜ್ ಸಿಗುತ್ತೆ ಅನ್ನುವಂಥ ಹೋಪ್ ನಿಂದ ಸ್ಟಾಕ್ ನಲ್ಲಿ ಮೊಮೆಂಟಮ್ ಇದೆ. ಹಾಗೆ ನಿನ್ನೆ ಎನ್ವಿಡಿಯಾ ತಮ್ಮ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ರು. ರಿಸಲ್ಟ್ ಸ್ಟ್ರಾಂಗ್ ಆಗಿ ಬಂದಿತ್ತು. ಸಿಜಿ ಪವರ್, ಜಿ ವರ್ನೋವಾ, ಇಟಾಚಿ ಎನರ್ಜಿ ಇವರು ಡೇಟಾ ಸೆಂಟರ್ ರಿಲೇಟೆಡ್ ಕೆಲಸವನ್ನ ಕೂಡ ಮಾಡೋದ್ರಿಂದ ಅದು ಕೂಡ ಸ್ವಲ್ಪ ಮಟ್ಟಿಗೆ ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ ಅನ್ನುವಂಥ ಒಂದು ರೀಸನ್ ನಿಂದ ಸ್ಟಾಕ್ ನಲ್ಲಿ ಮೊಮೆಂಟಮ್ ಕಾಣಿಸಿದೆ. ಬಿಎಸ್ಎನ್ಎಲ್ ಹಾಗೇನೆ ವೋಡಾಫೋನ್ ಎರಡೂ ಕಂಪನಿಗಳು ತಮ್ಮ ನೆಟ್ವರ್ಕ್ಸ್ ಅನ್ನ ಶೇರ್ ಮಾಡುವಂತ ಒಂದು ಅಗ್ರಿಮೆಂಟ್ ಅನ್ನ ಸೈನ್ ಮಾಡಿದ್ದಾರೆ. ಬಿಎಸ್ಎನ್ಎಲ್ ಎಲ್ರಿಗೂ ಗೊತ್ತಿರೋ ರೀತಿಯಲ್ಲಿ PSU ಕಂಪನಿ ಆಗಿರುತ್ತೆ. ಹಾಗೆ ವೋಡಾಫೋನ್ ಐಡಿಯಾದಲ್ಲಿ ಕೂಡ ಗವರ್ಮೆಂಟ್ ಸಾಕಷ್ಟು ಸ್ಟೇಕ್ ಅನ್ನ ಪರ್ಚೇಸ್ ಮಾಡಿದ್ದಾರೆ. ಎರಡೂ ಕಂಪನಿಯ ಕಸ್ಟಮರ್ಸ್ ಗಳು ಸಾಕಷ್ಟು ನೆಟ್ವರ್ಕ್ ರಿಲೇಟೆಡ್ ಕನ್ಸರ್ನ್ಸ್ ಅನ್ನ ಹೊಂದಿದ್ರು. ಈಗ ನೆಟ್ವರ್ಕ್ ಶೇರಿಂಗ್ ಆಗೋದ್ರಿಂದ ಎರಡೂ ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ. ಎಲ್ಲಿ BSNL ನ ಟವರ್ಸ್ ಇರುತ್ತೆ ಅಲ್ಲಿ ವೋಡಾಫೋನ್ ಐಡಿಯಾ ನೆಟ್ವರ್ಕ್ ಅನ್ನ ಪಡ್ಕೋಬಹುದು. ಹಾಗೆ BSNL ನ ಟವರ್ಸ್ ಇಲ್ಲದೆ ಕೇವಲ ವೋಡಾಫೋನ್ ಐಡಿಯಾನ ಟವರ್ ಇದ್ರೆ BSNL ಕಸ್ಟಮರ್ಸ್ ಗಳಿಗೆ ವೋಡಾಫೋನ್ ಐಡಿಯಾ ಟವರ್ಸ್ ನಿಂದ ನೆಟ್ವರ್ಕ್ ಪ್ರೊವೈಡ್ ಮಾಡಬಹುದು. ಇದರಿಂದ ನೆಟ್ವರ್ಕ್ ಕವರೇಜ್ ಸ್ಟ್ರಾಂಗ್ ಆಗುತ್ತೆ. ಇದು ವೋಡಾಫೋನ್ ಐಡಿಯಾಗೆ ಸಾಕಷ್ಟು ಪಾಸಿಟಿವ್ ಆಗಬಹುದು. ಬಟ್ ಸ್ಟಾಕ್ ನಲ್ಲಿ ಹೆಚ್ಚಿನ ಒಂದು ರಿಯಾಕ್ಷನ್ ಏನು ಕಾಣಿಸ್ಲಿಲ್ಲ. ನೆಗೆಟಿವ್ ಆಗಿ ವೋಡಾಫೋನ್ ಐಡಿಯಾ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. IPOಗಳ ವಿಚಾರಕ್ಕೆ ಬಂದಾಗ ಟೆಮ್ಸೆನ್ಸ್ ನಾಳೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. 100% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇದೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಪ್ರಾಫಿಟ್ಸ್ ತಗೊಳ್ಳೋದು ಒಳ್ಳೆ ಆಯ್ಕೆ ಆಗುತ್ತೆ. ಆಲ್ಮೋಸ್ಟ್ ನಿಮ್ಮ ಅಮೌಂಟ್ ಡಬಲ್ ಆಗ್ತದೆ. ಇದಕ್ಕಿಂತ ಹೆಚ್ಚಿನ ಗೇನ್ಸ್ ಎಕ್ಸ್ಪೆಕ್ಟ್ ಮಾಡೋದು ಅಷ್ಟು ಸರಿಯಲ್ಲ. ಒಳ್ಳೆ ಒಂದು ಲಿಸ್ಟಿಂಗ್ ಸಿಕ್ತಿರೋದ್ರಿಂದ ಪ್ರಾಫಿಟ್ ಬುಕಿಂಗ್ ಬರುವಂತ ಎಲ್ಲಾ ಚಾನ್ಸಸ್ಗಳು ಇರುತ್ತೆ. ಮಾರ್ಕೆಟ್ ಓಪನಿಂಗ್ ನಲ್ಲಿ ಯಾವ ಲೆವೆಲ್ ಅಲ್ಲಿ ಓಪನ್ ಆಗುತ್ತೆ ಅಲ್ಲಿ ಪ್ರಾಫಿಟ್ಸ್ ಅನ್ನ ತಗೋಬಹುದು. ಮೇ ಬಿ ಆ ಲೆವೆಲ್ ನಿಂದ ಮೇಲಕ್ಕೆ ಕೂಡ ಹೋಗಬಹುದು. ಬಟ್ 100% ನ ಗೇನ್ಸ್ ಸ್ಟ್ರಾಂಗ್ ಗೇನ್ಸೇ ಆಗಿರುತ್ತೆ. ಹಾಗೆ ಫ್ರೆಶ್ ಆಗಿ ಎಂಟರ್ ಆಗಬೇಕು ಅಂತಿರೋರು ಅವಾಯ್ಡ್ ಮಾಡಿ. ಈ ಒಂದು ಲೆವೆಲ್ಸ್ ಗಳಲ್ಲಿ ಎಂಟರ್ ಆದಾಗ ಮೊದಲನೇ ದಿನ ಅಲ್ಲದೆ ಇದ್ರು 2-3 ದಿನದ ನಂತರ ಸಾಕಷ್ಟು ಸೆಲ್ಲಿಂಗ್ ಪ್ರೆಷರ್ ಬರುವಂತ ಚಾನ್ಸಸ್ ಇದ್ದೇ ಇರುತ್ತೆ. ಹ್ಯಾಗ್ಮೌಂಟ್ IPO ಅಲಾಟ್ಮೆಂಟ್ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಬರುತ್ತೆ. ಪ್ರೀಮಿಯಂ ಸ್ಟ್ರಾಂಗ್ ಆಗಿದೆ. 38% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ ಕಾಣಿಸ್ತದೆ. ಸೋಮವಾರ ಈ ಒಂದು ಕಂಪನಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗುತ್ತೆ. ಇವತ್ತು 3 IPOಗಳ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ಸ್ಕೈವೇಸ್ ಗ್ರೂಪ್ನಲ್ಲಿ ರಿಟೇಲ್ ಕ್ಯಾಟಗರಿ 25 ಟೈಮ್ಸ್ ಸಬ್ಸ್ಕ್ರೈಬ್ ಆದರೆ QIB ಕ್ಯಾಟಗರಿ 140 ಟೈಮ್ಸ್ ಸಬ್ಸ್ಕ್ರೈಬ್ ಆಯಿತು. HNI ಕ್ಯಾಟಗರಿ 87 ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದೆ. ಪ್ರೀಮಿಯಂ ₹46 ಇದೆ. 33% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ ಇದೆ. ಇಲ್ಲೂ ಕೂಡ ಒಳ್ಳೆ ಒಂದು ಪ್ರಾಫಿಟ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಲಾಟ್ಮೆಂಟ್ ಚಾನ್ಸಸ್ ಕಡಿಮೆನೆ ಕಾಣಿಸ್ತಿದೆ. ಹೈಟೆಕ್ ಇಂಜಿನಿಯರ್ಸ್ ನಲ್ಲಿ ಕೂಡ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ರಿಟೇಲ್ ಕ್ಯಾಟಗರಿ 175 ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದೆ. ಕೇವಲ 136 ಕೋಟಿಯ ಇಶ್ಯೂ ಸೈಜ್ ಇದ್ದಿದ್ರಿಂದ ತುಂಬಾನೇ ಹೆಚ್ಚಿನ ಸಬ್ಸ್ಕ್ರಿಪ್ಷನ್ ಕಾಣಿಸಿದೆ. QIB ಕ್ಯಾಟಗರಿ 250 ಟೈಮ್ಸ್ ಸಬ್ಸ್ಕ್ರೈಬ್ ಆಯಿತು. HNI ಕ್ಯಾಟಗರಿ 412 ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದೆ. ಟೋಟಲ್ ಆಗಿ ಇಶ್ಯೂ 250 ಟೈಮ್ ನ ಅರೌಂಡ್ ಅಲ್ಲಿ ಸಬ್ಸ್ಕ್ರೈಬ್ ಆಯಿತು. ಇಲ್ಲಿ ಪ್ರೀಮಿಯಂ ತುಂಬಾನೇ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಕಂಪನಿ ಸೆಟ್ ಮಾಡಿರುವಂತ ಪ್ರೈಸ್ 53, ಪ್ರೀಮಿಯಂ ₹45 ಇದೆ. 85% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ ಕಂಪನಿ SME ಕ್ಯಾಟಗರಿಯಲ್ಲಿ ಬರಬೇಕಿತ್ತು. ಬಟ್ ಮೇನ್ ಬೋರ್ಡ್ ಕ್ಯಾಟಗರಿಯಲ್ಲಿ ಬಂದಿದ್ದಾರೆ. ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಇದೆ. ಒಳ್ಳೆ ಪ್ರಾಫಿಟ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಒಳ್ಳೆ ಪ್ರಾಫಿಟ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಸಿಂಬಯೋಟೆಕ್ ನಲ್ಲಿ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ರಿಟೇಲ್ ಕ್ಯಾಟಗರಿ 14 ಟೈಮ್ ನ ರೌಂಡ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿ 181 ಟೈಮ್ ಸಬ್ಸ್ಕ್ರೈಬ್ ಆಯಿತು. HNI ಕ್ಯಾಟಗರಿ 77 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಇಶ್ಯೂ ಸೈಜ್ ಸ್ವಲ್ಪ ಹೆಚ್ಚಾಗಿ ಇತ್ತು. ಪ್ರೀಮಿಯಂ ₹260 ರೌಂಡ್ ಅಲ್ಲಿ ಇದ್ದು 26% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇಲ್ಲೂ ಒಳ್ಳೆ ಪ್ರಾಫಿಟ್ ನ ಎಕ್ಸ್ಪೆಕ್ಟೇಷನ್ ಇದೆ. ಅನ್ನೋ ಪ್ರಾಜೆಕ್ಟ್ ನ 3ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಆಗಸ್ಟ್ 26 ಕ್ಲಿಯರಿಂಗ್ ಹಾಲಿಡೇ ಇದ್ದಿದ್ರಿಂದ ಈ IPOಗಳಿಗೆ 4 ದಿನದ ಟೈಮ್ ಲೈನ್ ಸಿಗ್ತದೆ. ನಾಳೆ ಕೊನೆ ದಿನ ಆಗಿರುತ್ತೆ. ರಿಟೇಲ್ ಕ್ಯಾಟಗರಿ ಇನ್ನೂ ಕೂಡ ಫುಲ್ ಆಗಿ ಸಬ್ಸ್ಕ್ರೈಬ್ ಆಗಿಲ್ಲ. ಪ್ರೀಮಿಯಂ ಸ್ಲೋ ಆಗಿ ಇನ್ಕ್ರೀಸ್ ಆಗ್ತದೆ. ಬಟ್ ಸ್ಟಿಲ್ ಈಗ 7% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ ಮಾತ್ರ ಇರುತ್ತೆ. ನಾಳೆ 13-14% ನ ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ ಕಾಣಿಸಿದ್ರೆ ರಿಸ್ಕ್ ತಗೊಳ್ಳುವಂತವ್ರು ಈ ಒಂದು IPO ನಲ್ಲಿ ಅಪ್ಲೈ ಮಾಡಬಹುದು. ಇಲ್ಲ ಅಂದ್ರೆ ಅವಾಯ್ಡ್ ಮಾಡೋದೇ ಬೆಟರ್ ಆಗುತ್ತೆ.
ಲುಮಿನೋ ಇಂಡಸ್ಟ್ರೀಸ್ ಇವತ್ತು ಸಬ್ಸ್ಕ್ರಿಪ್ಷನ್‌ಗೆ ಓಪನ್ ಆಯಿತು. ಎಂಪ್ಲಾಯಿ ಕ್ಯಾಟಗರಿ 0.75 ಟೈಮ್ ಮೊದಲನೇ ದಿನ ಸಬ್ಸ್ಕ್ರೈಬ್ ಆಯಿತು. ರಿಟೇಲ್ ಕ್ಯಾಟಗರಿ 2 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಎಚ್-ಎನ್-ಐ ಕೂಡ 2 ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಕ್ಯೂ-ಐ-ಬಿ ಕ್ಯಾಟಗರಿಯಲ್ಲಿ ಅಷ್ಟಾಗಿ ಅಪ್ಲಿಕೇಶನ್ಸ್ ಬರಲಿಲ್ಲ. ಪ್ರೀಮಿಯಂ ಸ್ಟ್ರಾಂಗ್ ಆಗಿದೆ. 68% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಈ ಒಂದು ಐಪಿಒನಲ್ಲಿ ಕೂಡ ಇರುತ್ತೆ. ಇನ್ನು 2 ದಿನದ ಸಮಯ ಇದೆ. ಸೋಮವಾರ ಐಪಿಒ ಎಂಡ್ ಆಗುತ್ತೆ. ಅಲ್ಲಿವರೆಗೂ ವೇಟ್ ಮಾಡಿ ಆಮೇಲೆ ಡಿಸಿಷನ್ ತಗೋಬಹುದು. ನಾಳೆ 2 ಐಪಿಒಗಳು ಸಬ್ಸ್ಕ್ರಿಪ್ಷನ್‌ಗೆ ಓಪನ್ ಆಗ್ತಿದೆ. ಇ-ಎಸ್-ಡಿ-ಎಸ್ ಎನೇಬಲಿಂಗ್ ಫ್ಯೂಚರ್ ಈ ಒಂದು ಕಂಪನಿಯಲ್ಲಿ ₹335 ಪ್ರೀಮಿಯಂ ಕಾಣಿಸ್ತಿದೆ. 429 ಪ್ರೈಸ್ ಅನ್ನು ಸೆಟ್ ಮಾಡಿದ್ದಾರೆ. 78% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇದೆ. ಡೇಟಾ ಸೆಂಟರ್ ಎಐ ರಿಲೇಟೆಡ್ ಕೆಲಸ ಮಾಡುವಂತ ಕಂಪನಿ ಆಗಿರುತ್ತೆ. ಇಲ್ಲೂ ಕೂಡ ಒಳ್ಳೆ ಒಂದು ಪ್ರಾಫಿಟ್ ನ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಮೊದಲನೇ ದಿನನೇ ಬೇಕಿದ್ರೆ ಅಪ್ಲಿಕೇಶನ್ಸ್ ಹಾಕ್ಬೋದು. ನಾಳೆ ಇನ್ನೊಂದು ಐಪಿಒ ಪ್ರಿಯಾರಿಟಿ ಜುವೆಲ್ಸ್ ನ ಐಪಿಒ ಓಪನ್ ಆಗ್ತದೆ. ಜ್ಯುವೆಲರಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಿರುತ್ತೆ. ₹200 ಪ್ರೈಸ್ ಅನ್ನು ಸೆಟ್ ಮಾಡಿದರೆ ₹37 ಪ್ರೀಮಿಯಂ ಇದೆ. 18% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಕೊನೆ ದಿನದವರೆಗೂ ವೇಟ್ ಮಾಡಿ. ಮಂಗಳವಾರ ಕೊನೆ ದಿನ ಆಗಿರುತ್ತೆ. ಅವತ್ತು ಬೇಕಾದ್ರೆ ಪ್ರೀಮಿಯಮ್ಸ್ ಅನ್ನ ಅಬ್ಸರ್ವ್ ಮಾಡಿ ಕ್ಯೂ-ಐ-ಬಿ ಸಬ್ಸ್ಕ್ರಿಪ್ಷನ್ ಬೇಸಿಸ್ ಮೇಲೆ ಡಿಸಿಷನ್ ಅನ್ನ ತಗೋಬಹುದಾಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್‌ನ ಬಗ್ಗೆ ಪ್ರೊವೈಡ್ ಮಾಡಿದಂತ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್‌ಗಳಿಗೆ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.